ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಮಂಗಳವಾರ ಜುಲೈ 22ರಂದು ಬೆಳಿಗ್ಗೆ 11 ಗಂಟೆ SRMPP ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಸಂಘಟನೆಯಿಂದ ವಿಶೇಷ ಕಾರ್ಯಕ್ರಮ ಜರುಗಲಿದೆ. ಪತ್ರಕರ್ತರು ಸಮಾಜದ ಆಧಾರ ಸ್ತಂಭ. ವಿಶ್ವ ಪತ್ರಿಕಾ ದಿನಾಚರಣೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ SRMPP ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 11 ಗಂಟೆಗೆ ನಡೆಯುವ ವಿಶ್ವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವಾಗಿದೆ. ಜೀವದ ಹಂಗನ್ನು ತೊರೆದು ಅರಿವನ್ನು ಮೂಡಿಸುವಲ್ಲಿ ಪತ್ರಿಕೆ ಹಾಗೂ ಪತ್ರಕರ್ತರ ಪಾತ್ರ ಅತ್ಯಮೂಲ್ಯವಾದುದು. ಪತ್ರಕರ್ತರು ಸುದ್ದಿಗಳ ಜೀವಾಳ. ಸಮಾಜದ ಆಗುಹೋಗುಗಳನ್ನು ನಿರಂತರವಾಗಿ ಬಿತ್ತರಿಸುತ್ತಾ ಸಮಾಜದ ಓರೆಕೋರೆಗಳನ್ನು ತಿದ್ದುವಲ್ಲಿ ಶ್ರಮಿಸಿದ್ದು ಸಮಾಜದ ಆಧಾರ ಸ್ತಂಭವಾಗಿದ್ದಾರೆ ಎಂದು ಮಾನಿಹಳ್ಳಿ ಪುರವರ್ಗ ಮಠದ ಡಾಕ್ಟರ್ ಮಳೆಯೋಗೀಶ್ವರ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುವಾಗ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜುಲೈ 22ರಂದು ನಡೆಯುವ ವಿಶ್ವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಪತ್ರಕರ್ತರಿಗೆ ಗೌರವ ಸನ್ಮಾನ, ವಿಶೇಷ ಆಹ್ವಾನಿತರೊಳಗೊಂಡು ಮುಖಂಡರು, ಗಣ್ಯಮಾನ್ಯರು, ಸಮಾಜದ ಸುಧಾರಕರು, ಸಮಾಜ ಸೇವಕರಿಗೆ ಸನ್ಮಾನಿಸುವ ಕಾರ್ಯಕ್ರಮವಾಗಿದೆ. ಡಾಕ್ಟರ್ ಶಬ್ರ ಮಳೆಯೋಗೀಶ್ವರ ಮಹಾಸ್ವಾಮಿಗಳು, ಸದ್ಗುರು ಡಾಕ್ಟರ್ MPM ಮಂಜುನಾಥ ಹಾಲಸ್ವಾಮಿಗಳು, ಡಾಕ್ಟರ್ ರಾಮಸ್ವಾಮಿ ರಾಕೇಶಯ್ಯ ಧರ್ಮದರ್ಶಿಗಳು ಮತ್ತಿತರೆ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು. ಪಾರಿಕಾವ್ಯ ಪ್ರಾರ್ಥಿಸಿದರೆ ಪತ್ರಕರ್ತರಾದ ಡಿ. ಪರಶುರಾಮಪ್ಪರವರು ಸ್ವಾಗತಿಸುವರು. ಪೂರ್ಣಿಮಾ ಹಿರೇಮಠ್ ನಿರೂಪಿಸಿದರೆ ಎಂ. ರಾಜಪ್ಪ ವಂದಿಸುವರು. ಪತ್ರಕರ್ತರು GBR ಕಾಲೇಜಿನ MPM ಶಿವಪ್ರಕಾಶ್ ಉಪನ್ಯಾಸಕರು. ಅವರು ಪತ್ರಕರ್ತರ ಸಂಕಷ್ಟಗಳ ಕುರಿತು ವಿಶೇಷ ಉಪನ್ಯಾಸ ಮಾಡುವರು. ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರ ಸಂಕಷ್ಟಗಳ ಎಂಬ ವಿಷಯಗಳ ಕುರಿತು ಉಪನ್ಯಾಸ ನೀಡುವರು. ಕಾನಿಪ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಪತ್ರಕರ್ತರು ನಡೆದು ಬಂದ ಹಾದಿ, ಸಂಕಷ್ಟಗಳು ಹಾಗೂ ಇಂದಿನ ದಿನಮಾನಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಮತ್ತಿತರ ವಿಷಯವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡುವರು. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೂವಿನಹಡಗಲಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣನಾಯಕ ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡುವರು. ಹರಪನಹಳ್ಳಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದ MP ಲತಾ ಮಲ್ಲಿಕಾರ್ಜುನ, HBಹಳ್ಳಿ ಕ್ಷೇತ್ರದ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ನೇಮಿರಾಜ್ ನಾಯ್ಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುವರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕಾನಿಪ ಧ್ವನಿ ತಾಲೂಕು ಅಧ್ಯಕ್ಷರಾದ ವೀರೇಶ್ ಕಲ್ಮಠ ಅವರು ವಹಿಸುವರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಮಹಾಬಲೇಶ್ವರ N. ದಿವಾಕರ, ನಿಸರ್ಗ ಬಳಗದ ತಾಲೂಕು ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರಾದ ಸುರೇಶ್ ಅಂಗಡಿ, ಅಂಗನವಾಡಿ ಫೆಡರೇಷನ್ ತಾಲೂಕು ಅಧ್ಯಕ್ಷೆ B. ಜಯಲಕ್ಷ್ಮಿ, ಮುಖ್ಯ ಅತಿಥಿಗಳು, ಮುಖಂಡರು, ಸಾಧಕರು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭಾಗವಹಿಸುವರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪತ್ರಿಕಾ ದಿನಾಚರಣೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು SRMPP ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯಕುಮಾರ ಹೇಮಪ್ಪ ಅವರು ನೆರವೇರಿಸುವರು. ಪತ್ರಕರ್ತರಾದ ಮಡ್ಡಿ ಜಗದೀಶ್ ಅವರು ನೀರಿನ ವ್ಯವಸ್ಥೆ ಮಾಡಿದರೆ ಮತ್ತಿತರ ವ್ಯವಸ್ಥೆಯನ್ನು ಹೃದಯ ಸಾಮ್ರಾಟ್ ಸಮಾಜ ಸೇವಕರು ನೆರವೇರಿಸಲಿದ್ದಾರೆ. ಪ್ರಕಾಶ್ ಜೈನ್ ನಿವೃತ್ತ ಶಿಕ್ಷಕರು ಹಾಗೂ ಶಿವಬಸಪ್ಪ ಸ್ಟಾರ್ ಮೆಲೋಡಿಸ್ ತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಸಹಕರಿಸಿದ ಹಾಗೂ ಸಹಕಾರ ನೀಡಿದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎಲ್ಲ ದಾನಿಗಳಿಗೂ, ಅಧಿಕಾರಿ ಮಹೋದಯರಿಗೂ, ಗಣ್ಯಮಾನ್ಯರಿಗೂ, ಅತಿಥಿ ಮಹೋದಯರಿಗೂ, ನಿಲಯ ಪಾಲಕರಿಗೂ, ಪುರಸಭೆ ಅಧಿಕಾರಿಗಳಿಗೂ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದವರಿಗೂ ಹಾಗೂ ಇನ್ನಿತರ ಕಿರಣಿ ವರ್ತಕರ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗ ಸರ್ವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ತಪ್ಪದೆ ಸರ್ವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಸಂಘಟನೆಯ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಮಠ ಅವರು ಸುದ್ದಿವಾಹಿನಿಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ
ಸಾಧಕರಾದ ದೇವೇಂದ್ರಪ್ಪ ಶಿವಪರ ಸೈನಿಕರು, ಬಸವಲಿಂಗನಗೌಡ ಪ್ರಗತಿಪರ ರೈತರು, ಜಿ ಸೋಮಪ್ಪ ಪೌರ ಕಾರ್ಮಿಕರು, ಶಿವಪ್ಪ ಮಡ್ಲೂರು ಚಾಲಕ ಹಾಗೂ ನಿರ್ವಾಹಕರು, ಎಂ ಮಧುಕರ ಸಹ ಶಿಕ್ಷಕರು, ಕೋಗಳಿ ಚನ್ನಬಸಪ್ಪ ಪೊಲೀಸ್ ಇಲಾಖೆ ಪೊಲೀಸ್ ವರ್ಗದವರು, ರಫಿ ಅಹಮದ್ ಖವಾಸ್ ತಾಲೂಕು ದೈಹಿಕ ಅಧೀಕ್ಷಕರು, ಮಲ್ಲಿಕಾರ್ಜುನ ಕೆ ರಾಷ್ಟ್ರಮಟ್ಟದ ಯೋಗಪಟು, ಎನ್ ಮಂಜುನಾಥ ಆದರ್ಶ ಶಿಕ್ಷಕರು, ಕಲಾವಿದರು, ಬಿರಬಿ ಮಹೇಶ್ ಕುಮಾರ್ ಕ್ಷೇತ್ರ ಕಾರ್ಯಕ್ರಮ ವ್ಯವಸ್ಥಾಪಕರು, ಆರೋಗ್ಯ ಇಲಾಖೆ. ಮಾಧ್ಯಮ ಸೇವಾ ಸಿರಿ ಪ್ರಶಸ್ತಿಗೆ ಭಾಜನರಾಗಿರುವ ಕೆ ಸೋಮಶೇಖರ ಪ್ರಜಾವಾಣಿ ವರದಿಗಾರರು, ಕೆ ಅಯ್ಯನಗೌಡ ಕಲ್ಯಾಣ ಕರ್ನಾಟಕ